ಈ ಆಯಿಲ್ ಏನು ಇರ್ತದಲ್ರಿ ಇದರೊಳಗೆ ಹಿಂಗೆ ನಮ್ಮ ಬ್ರೆಡ್ ಡಿಪ್ ಮಾಡಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಾ ಈಗ ಆಫೀಸಿಂದ ಬಂದೀನಿ. ಸೊ ಈ ವ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡೀನಿ. ನಾ ಆಫೀಸಿಗೆ ಹೋಗಿ ಬಂದಾದಮೇಲೆ ಸೊ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಓಕೆ, ಈಗ ನೋಡ್ರಿ ಸ್ವಲ್ಪ ಬೆಳಗ್ಗೆ ಹೋಗಿರ್ತೇವಲ್ಲ, ಅದಕ್ಕೆ ಸ್ವಲ್ಪ ಅದು ಇದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿರ್ತೈತಿ ಮನೆ. ಸ್ವಲ್ಪ ಈಗ ಬಂದು ಕ್ಲೀನ್ ಮಾಡ್ಕೋಬೇಕಲ್ಲ, ಕಸ ಎಲ್ಲ ಹುಡುಕ್ಬೇಕು. ಸೊ ಬೆಳಗ್ಗೆ ಹೆಂಗಿರ್ತೈತೆ ಹಂಗೆ ಬಿಟ್ಟೋಗ್ಬಿಟ್ಟಿರ್ತೀವಿ. ಸಂಜೆಗೆ ಬಂದು ಮಾಡ್ಕೊಳ್ಳೋಣ ಅಂಥೇಳಿ ಎಷ್ಟಾಗ್ತದೆ ಅಷ್ಟು ಮಾಡಿ ಹೋಗಿರ್ತೀವಿ. ಬಟ್ ಸ್ವಲ್ಪ ಸಂಜೆಗೆ ಬಂದು ಮಾಡೋಣ ಅಂತಂದು ಈಗ ಚಹಾ ಮಾಡ್ಕೊತೀನಿ. ಚಹಾ ಮಾಡ್ಕೊಂಡು ಕುಡಿತೀನಿ. ಅನ್ಕೊಂತೀನಿ ಚಹಾ ಬಿಡೋಣ ಅಂತಂದು. ಬಟ್ ಬೆಳಗ್ಗೆ ಬಿಟ್ಟೇನಿ, ನಾ ಟಿಫನ್ ಮಾಡಿ ಹೋಗ್ಬಿಡ್ತೀನಿ ಅಷ್ಟೇ, ಚಹಾ ಕುಡಿಯೋಲ್ಲ. ಬಟ್ ಸಂಜೆಗೆ ಏನಂದ್ರಪ್ಪ ಅದು ಚಹಾ ಬಿಡೋಕ್ಕಾಗವಲ್ತು. ಅದಕ್ಕೆ ಸ್ವಲ್ಪ ಸಂಜೆಗೆ ಮಾಡ್ಕೊಳ್ಳೋಣ ಅಂಥೇಳಿ. ಟೀ ಈಸ್ ರೆಡಿ. ಎಲ್ಲಿ ಹೋಟೆಲ್ನಾಗ ಕುಡಿದ್ರೂ ನಾವು ಮಾಡಿದ ಚಹಾ ಕುಡ್ದಂಗೆ ಆಗೋದಿಲ್ರಿಪ್ಪ. ಸೊ ಅದಕ್ಕೆ ಮ್ಯಾಗ ಟೆರೆಸ್ ಮೇಲೆ ಟೀ ಕುಡಿಯೋಣ ಬರ್ರಿ, ಹೋಗುವ. ಫುಲ್ ಕತ್ಲೈತಿಲ್ಲ ಅಂದ್ರೆ ಲೈಟ್ ಹಾಕಿಲ್ಲ. ಆ್ಯಂಡ್ ಇನ್ನೊಂದು ವ್ಯೂ ತೋರಿಸ್ಬೇಕು ನಿಮ್ಗೆ. ವಾವ್ ಅಂತ. ಆ್ಯಕ್ಚುಲಿ ಈವ್ನಿಂಗ್ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತದೆ. ಓಕೆ, ನಿಮ್ಗೊಂದು ಫೋಟೋ ಅಥವಾ ವಿಡಿಯೋ ಹಾಕಿರ್ತೀನಿ ನೋಡ್ರಿ, ಎಷ್ಟು ಚಂದ ಐತೆ ಅಂದ್ರೆ ಅದು. ಈಗ ಹಿಂಗೆ ತೋರಿಸಿದಲ್ಲ ನಿಮ್ಗೆ, ಅದ್ರ ವ್ಯೂನ. ದಿಸ್ ಇಸ್ ಅ ನಾರ್ಮಲ್ ವ್ಯೂ. ಬಟ್ ನಿಮ್ಗೆ ಈವ್ನಿಂಗ್ ಆಗಿದ್ದ ವ್ಯೂ ನಾನು ನಿಮ್ಗೆ ಸೈಡ್ ಹಾಕ್ತೀನಿ ನೋಡ್ರಿ, ಎಷ್ಟು ಮಸ್ತ್ ಇರ್ತದೆ. ಯಪ್ಪ ಏನು ಕಾಣಿಸ್ತೀರಿ. ಓಕೆ 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 ಅಪ್ಪ. ಎಷ್ಟು ಚಂದ ತಂಪು ಗಾಳಿ ಬಿಟ್ಟೈತಂದ್ರಿ. ಆರಾಮ ಕುಂತಿ ಸರಿ ಟೀ ಕುಡಾತಿದ್ರೆ ಎಷ್ಟು ಮಸ್ತ್ ಫೀಲ್ ಆಗನ್ಸತೈತಿ. ಈಗ ಹೆಂಗಂದ್ರೆ ನಿಮ್ಮ ಗೈಸ್ ಆ ಕಂಪ್ಯೂಟರ್ ಮುಂದೆ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡು ವರ್ಕ್ ಮಾಡ್ತಿರ್ತೀವಿ. ಬಟ್ ಹೀಗೆಲ್ಲ ಈಗ ಈ ಗಾಳಿ ಒಳಗೆ ಆರಾಮ್ ಕುಂತ ಟೀ ಕುಡಿಯೋದಾಗಲಿ ಅಥವಾ ಚಿಲ್ ಮಾಡೋದಾಗಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಇದೆಲ್ಲ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತೈತಲ್ಲ. ಅಂದ್ರೆ ಈ ಕೆಲವೊಬ್ರು IT ಸೆಕ್ಟರ್ ಒಳಗೆ ಬೆಂಗಳೂರೊಳಗೆ ಅನಿವಾರ್ಯತೆ ದುಡಿತಿರ್ತಾರೆ. ಅವ್ರ ಮನೆಗೆ ಬಂದಾಗ ಆಮೇಲೆ ಅವ್ರ ಊರಿಗೆ ಹೋದಾಗ ಎಷ್ಟು ನೆಮ್ಮದಿಯಿಂದ ಕಳೀತಾರಲ್ಲ, ಅದೆಲ್ಲ ಅದೆಲ್ಲ ಅನುಭವಿಸೋರ್ಗೆ ಮಾತ್ರ ಗೊತ್ತು. ಇಲ್ಲಿ ಕುಂತ್ರೆ ಎಷ್ಟು ಚಂದ ನಕ್ಷತ್ರ ಕಾಣಿಸ್ತು. ಆ್ಯಂಡ್ ಇನ್ನೊಂದು ಗೈಸ್, ಇಲ್ಲಿ ಹಿಂದೆ ಐತಲ್ಲ ಇದು ಫ್ಯಾಕ್ಟ್ರಿ. ಆ್ಯಕ್ಚುಲಿ ನೈಟ್ನು ವರ್ಕ್ ನಡತೈತಿ ನೋಡ್ರಿ, ಇಲ್ಲಿ ಸೌಂಡ್ ಬರತೈತಿ. ಎಷ್ಟು ಒಂದು 20 ವರ್ಷದ ಹಿಂದನ ಅದು ಫ್ಯಾಕ್ಟ್ರಿ ಬಂದಾಗ್ಬಿಟ್ಟೈತ್ರಿಪ್ಪ. ಈಗ ಸ್ಟಾರ್ಟ್ ಆಗೈತೆ ಅದು ಫ್ಯಾಕ್ಟ್ರಿ. ಮತ್ತು ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ತು. ಸೊ ಖುಷಿ ಆಗುತ್ತೆ ಇಂಥವೆಲ್ಲ ಫ್ಯಾಕ್ಟ್ರೀಸ್ ನಮ್ಮ ಮನೆ ಕಡೆನ ಅದೆಲ್ಲ ಆದ್ರೆ. ಮತ್ತು ಬೇರೆ ಕಡೆ ಎಲ್ಲ ಹುಡ್ಕೊಂಡು ಊರಿಗೆಲ್ಲ ಹೋಗ್ತಾರಲ್ಲ, ಊರು ಬಿಟ್ಟು ಊರಿಗೆ ಹೋಗ್ತಾರಲ್ಲ, ಅವಾಗ ಅವ್ರ ಫ್ಯಾಮ್ಲೀಸ್ ಎಲ್ಲ ಬಿಟ್ಟು ಹೋಗ್ಬೇಕು. ಈಗ ನೋಡ್ರಿ, ಈ ಫ್ಯಾಕ್ಟ್ರಿ 20 ವರ್ಷ ಬಂದಿತ್ತು, ಈಗ ಸ್ಟಾರ್ಟ್ ಆಗೈತಿ. ಸೊ ನಾವು ಸಣ್ಣವ್ರಿದ್ದಾಗ ಓಪನ್ ಇದ್ದಿದ್ದು ನೋಡಿದ್ವಿ. ದೆನ್ ಮತ್ತೆ ರೀಓಪನ್ ಆಗಿದ್ದು ಈಗ ನೋಡಿದ್ವಿ ಇಲ್ಲೇ ಇದ್ದು. ಆ್ಯಂಡ್ ಟೀ ಕಪ್ ತೊಗೊಂಡು ಕೆಳಗಡೆ ಹೋಗ್ತೀನಿ. ಭಾಳ ಹೊತ್ತು ಕುಂತಿದ್ದೆ ನಾ ಇಲ್ಲೇ, ಎಷ್ಟು ಮಸ್ತ್ ಅನ್ನಿಸ್ತಾ. ಸೊ ಸ್ವಲ್ಪ ಟೈಮ್ ಚಿಲ್ ಮಾಡಿದಾದ್ಮೇಲೆ ಕೆಳಗೆ ಹೋಗ್ತೀನಿ. ಆ್ಯಂಡ್ ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಆ್ಯಂಡ್ ಗೈಸ್, ಇನ್ನೊಂದೇನೆಂದರೆ ಇದು ನಮ್ಮದು ಸೂಜಿ ಮಲ್ಲಿಗೆ ಗಿಡ. ನಾನು ಈವ್ನಿಂಗ್ ಬಂದ್ಗಳು ಫಸ್ಟ್ ನನ್ನ ಕೆಲಸ ಏನಪ್ಪ ಅಂತಂದರೆ ಇದರೊಂದು ಹೂವು ತೊಗೊಂಡ್ಬಿಡೋದು. ಇಲ್ಲಾಂದ್ರೆ ಸಂಜೆ ಆದ್ಮೇಲೆ ಸಂಜೆ ಹೋಗಿ ಹರಿಯೋಕೆ ಕಾಣಿಲ್ಲ. ಕೆಳಗೆ ಹೋಗಿ ತೋರಿಸ್ತೇನೆ ನಿಮಗೆ ಎಷ್ಟು ಹರ್ಕೊಂಡೆ ಅಂತ. ಇದು ಸೂಜಿ ಮಲ್ಲಿಗೆ ಅವು. ಎಷ್ಟು ಸ್ಮೆಲ್. ಆ್ಯಕ್ಚುಲಿ ಸ್ಮೆಲ್ ನೋಡಬಾರ್ದು, ಅದು ನೋಡಿದ್ದು ದೇವ್ರಿಗೆ ಹಾಕ್ಬಾರ್ದು ಅಂತಾರೆ. ಬಟ್ ನಾನು ನೋಡ್ಬಿಟ್ಟೆ, ನಾನು ಆಗಲೇ ನೋಡಿದ್ದೆ. ಅದಕ್ಕೆ ನಾಳೆ ನಾನು ಹಾಕ್ಕೊತೀನಿ. ನಾಳೆ ರಜೆ ಐತಿ, ಆ್ಯಕ್ಚುಲಿ ಹಾಲಿಡೇ. ಸೊ ಎಂಜಾಯ್ ನಾಳೆ. ಎಂಜಾಯ್ ಅನ್ನೋಕ್ಕೇನೆ ನಾಳೆ ಏನೂ ತರಕಾರಿ ಇಲ್ಲ, ಮಾರ್ಕೆಟಿಗೆ ಹೋಗ್ಬೇಕು ತರಕ್ಕೆ. ಫಸ್ಟ್ ಈ ಫೋನ್ ಒಳಗೆ ಚಾರ್ಜ್ ಇಲ್ಲ, ಫಸ್ಟ್ ಇದ್ರೊಳಗೆ ಚಾರ್ಜ್ ಹಾಕ್ತೀನಿ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಗೈಸ್, ಆ್ಯಕ್ಚುಲಿ ಏನಂತಂದ್ರೆ ಒಳಗೆ ಭಾಳ ಶಕ್ತಿ ಆಗತ್ತಂತ ಹೊರಗೆ ಬಂದು ಸ್ವಲ್ಪ ಕುಂತಿದ್ದೆ. ಗಾಳಿ ಚಂದ ಐತೆ, ಚಲೋ ಐತೆ ಅಂತೇಳಿ. ಆದರೆ ಸೊಳ್ಳೆ ಮಾತ್ರ ಭಾಳ ಅದಾವೆ ನೋಡ್ರಿ. ಇಲ್ಲಿ ಹೊರಗೆ ಎಷ್ಟು ಹಾಕೀನಿ ನೋಡ್ತಿರ್ಬೋದು. ತೊಗೊಂಡಿತ್ತು ನೋಡ್ರಿ, ಇಲ್ಲೇ ತೊಗೊಂಡಿದ್ದು ಇಷ್ಟಕೊಂಡು ಸೊಳ್ಳೆ ಬಿದ್ದಾವಿಲ್ಲಿ. ಊಟ ಮಾಡ್ತೀನಿ. ಸೊ ಈಗ ಸೊಳ್ಳೆ ಹೊಡೆದೆಲ್ಲ ಕೈಯೆಲ್ಲ ಕರೆಕ್ಟಾಗಿ ಹ್ಯಾಂಡ್ ವಾಶ್ ಹಚ್ಕೊಂಡು ವಾಶ್ ಮಾಡ್ತೀನಿ. ಊಟ ಮಾಡಿ ಸಿಗ್ತೀನಿ.
ಗೈಸ್ ಊಟ ಎಲ್ಲ ಆದ. ಸೊ ಈಗ ಆಯಿಲಿಂಗ್ ಟೈಮ್. ತೆಲಿಗೆ ನಾಳೆ ಹೆಂಗಿದ್ರು ಸುಟಿ ಐತಂತಂದ್ರೆ ಆಯಿಲ್ ಮಾಡೋದು. ಸೊ ಇದನ್ನು ನಾನು ಮಾಡಿದ್ದ ಆಯಿಲ್ ನಾನು ಒಂದು ವ್ಲಾಗ್ ಹಾಕೀನಿ. ಆ ವ್ಲಾಗ್ ನೋಡಿಲ್ಲ ಅಂತಂದ್ರೆ ಆಯಿಲ್ ಪ್ರಿಪೇರ್ ಹೆಂಗೆ ಮಾಡೋದು ಅಂತಂದ್ರೆ ಅವ್ರು ನೋಡಿರಿ. ಓಕೆ, ಈಗ ಆಯಿಲ್ ಹೆಂಗೆ ಹಚ್ಚುತ್ತೇನೆ ಅಂತ ನಿಮ್ಗೆ ತೋರಿಸ್ತೀನಿ. ಆಯಿಲ್ ಅಪ್ಲೈ. ಫಸ್ಟ್ ನಾನು ಈ ಕೋಮಿಂದ ಇಷ್ಟು ದಪ್ಪ ಬಾಚಣಿಕೆಯಿಂದ ನಾನು ಏನು ಮಾಡ್ತೀನಿ, ಸಿಕ್ಕಿ ಬಿಡಿಸ್ಕೋತೀನಿ ಫಸ್ಟ್. ಅದಾದಮೇಲೆ ಹಚ್ಕೊತೀನಿ. ಹೆಂಗೆ ಅಪ್ಲೈ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ. ಹೇರ್ಸ್ ಏನು ಮಾಡಲಿ, ಸೆಂಟರ್ ಒಂದು ಈ ಥರ ತಕ್ಕೊಂಡು 2 ಭಾಗ ಮಾಡ್ಕೊಡಿ ಕರೆಕ್ಟು. ನಿಮ್ದು ಹೇರ್ಸ್ ಏನಿದಾವಲ್ಲ ಭಾಳ ಸೂಕ್ಷ್ಮ ಇರ್ತಾವೆ, ಅದಕ್ಕೆ ಹಗರ್ಕ ಕಂಟಿ ಬಿಡಿಸ್ಕೋರಿ. ನಾನು ಫಸ್ಟ್ ಏನು ಮಾಡಿಬಿಡ್ತಿದ್ದೆ, ಏನಾಗಲ್ಲ ಬಿಡ ಅಂಥೇಳಿ ಹಿಂಗೆ ಪರ್ ಹರಿದು ಬಿಡ್ತಿದ್ದೆ. ಕೂದಲ ಎಲ್ಲನೂ ಕಟ್ಟಾಗಿಬಿಡ್ತಿದ್ದೆ. ಬಟ್ ಈಗಿಲ್ಲ, ಈಗ ರೈಟ್ ಮೆಥಡ್ ಒಳಗೆ ನಾನು ಮಾಡ್ತೀನಿ. ಆ್ಯಂಡ್ ನೋಡಿರಿ ನನ್ನ ಹೇರ್ಸ್ ಎಷ್ಟು ಬರತ್ತಾವ ಅಂತ ಜಸ್ಟ್ ನೀವೇ ನೋಡ್ಬೋದು. 1-2 ಬಂದವ, ಇಷ್ಟು ಬಂದವ. ಇಷ್ಟಂತೂ ಕಾಮನ್ ಆಗಿ ಬರೋದು. ಇದಕ್ಕಿಂತ ಜಾಸ್ತಿ ಉದುರ್ತಿದ್ವು ನಾನು. ಈ ಆಯಿಲ್ ಹಚ್ಕೊಳ್ಳೋತ್ತಾಗಿಂದ ಭಾಳ ಕಡಿಮೆ ಆಗಿಬಿಟ್ಟಾರಿಪ್ಪ. ನನಗಂತೂ ಈ ಆಯಿಲ್ ಹಚ್ಕೊಳ್ಳೋದು ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಹಿಂಗಂದ್ರೆ ಈ ಆಯಿಲ್ ಏನು ಇರ್ತದಲ್ರಿ, ಇದರೊಳಗೆ ಹಿಂಗೆ ನಮ್ಮ ಬೆರಳು ಡಿಪ್ ಮಾಡಬೇಕು. ಡಿಪ್ ಮಾಡಿ ಹಿಂಗೆ ಹಚ್ಕೋಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ಹೆಂಗಂದ್ರೆ ನಾವು ಇದು ರೀ ಬೇತಲ್ಲಿ, ಸೊ ಹಿಂಗೆ ಬೆರಳಿಂದ ಹಿಂಗೆ ಹಚ್ಕೋಬೇಕು. ಓಕೆ, ನೆಕ್ಸ್ಟ್ ಈ ಕೋಮಿಂದನೇ ಈ ಥರ ಮಾಡಿಕೊಂಡು ಮತ್ತು ಹಿಂಗೆ ಪಾರ್ಟಿಷನ್ ಮಾಡಿಕೊಂಡು ಮತ್ತು ಈ ಬೆರಳಿಂದ ಹಿಂಗೆ ಹಚ್ಕೋಬೇಕು. ಸೊ ಈ ಥರ ನಾನು ಇಷ್ಟು ತಲೆ ಹಚ್ಕೊತೀನಿ. ಆಗ ನೀವು ಹಚ್ಕೊರಿ, ಅಂದರೆ ರೂಟ್ಸಿಗೆ ಹೋಗ್ಬೇಕಲ್ಲ ಅದು ಎಣ್ಣೆ. ಗಾಯ್ಸ್ ಸ್ವಲ್ಪ ಇಷ್ಟ ಎಣ್ಣೆ ಉಳಿತದೆ, ಅಂದರೆ ಎಕ್ಸ್ಟ್ರಾ ಆಗ್ತದೆ. ದೆನ್ ಇಷ್ಟು ನನ್ನ ಹೇರ್ಸು ಸ್ವಲ್ಪ ಬಂದಿರೋದು ಹಚ್ಕೊಳ್ಳುವಾಗ ಇಷ್ಟಾದರೂ ಬರ್ತವೆ. ದಿಸ್ ಇಸ್ ಹೇರ್ ಎಕ್ಸಸರೀಸ್. ಗೈಸ್ ಇನ್ನೊಂದೇನಂತೂ ಇಷ್ಟುಕೊಂಡು ಎಣ್ಣೆ ಹಚ್ಕೊಂಡ್ಬಿಟ್ಟೇನೆ ನಾನು. ಸೊ ನನ್ನ ತಲೆದಿಂಬಿಗೆ ಏನಂತಾರೆ, ತಲೆದಿಂಬಿಗೆ ಹತ್ಕೊಂಡ್ಬಿಡ್ತದೆ. ಅದಕ್ಕೆ ನನ್ನ ಹಳೆ ಡ್ರೆಸ್, ಕಾಟನ್ ಡ್ರೆಸ್ ಹಾಕೀನಿ, ಅದರ ಹತ್ಕೋಬಾರ್ದು ಅಂಥೇಳಿ. ಸೊ ಏನು ಹತ್ಕೊಂಡ್ರೂ ಆ ಕಾಟನ್ ಡ್ರೆಸ್ಸಿಗೆ ಹತ್ಕೋತೈತಿ, ಇಲ್ಲಾಂದ್ರೆ ಎಲ್ಲನೂ ಎಣ್ಣೆ ಅದಕ್ಕೆ ಹತ್ತು ಬಿಡ್ತೈತಿ. ನಾನು ಏನು ಮಾಡ್ತೇನೆ ಅಂತಂದ್ರೆ, ಫ್ರೀಝರ್ ಒಳಗಿಂದ ಸ್ವಲ್ಪ ಇದನ್ನು ತೊಗೊತೀನಿ, ಏನು ಐಸ್ ಕ್ಯೂಬ್ ಬೇಕು ನನಗೆ. ಆ್ಯಂಡ್ ಇವ್ಯಾಕೆ ಚಮಚ ಇಟ್ಟೇನ್ರಿಪ್ಪ ಅಂತಂತಂದ್ರೆ, ಇದು ಹಿಂಗೆ ಮಾಡಿ ಹಿಂಗೆ ಕಣ್ಣಿಗೆ ಹಚ್ಕೊಳಕ್ಕೆ. ಯಾಕಂದ್ರೆ ನಂದು ಕಣ್ಣು ಸೈಡ್ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದ್ವಲ್ಲ ರೀ, ಸೊ ಅದಕ್ಕೆ ಈ ಥರ ಮಾಡಿಕೊಂಡ್ರು ಕಡಿಮೆ ಆಗ್ತಾವಂತ. ಅದಕ್ಕೆ ಇದು ಇಟ್ಕೊಂಡೇನಿ. ಬೆಳಗ್ಗೆ ಒಂದ್ಸರಿ ನೈಟ್ ಒಂದ್ಸರಿ ಮಾಡ್ಕೊತೀನಿ. ಇದು ಇಲ್ಲೊಂದು ಐತಿ ಕಾಟನ್, ಈ ಥರ ಕಾಟನ್ ಹಾಕ್ಕೊಂಡು ಮಕ್ಕೊತೇನಲ್ಲ, ಅದಕ್ಕೆ ಇದೇನು ಮಾಡ್ತೀನಿ, ಐಸ್ ಕ್ಯೂಬ್ ತೆಗೆದು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಅದ್ದಿ ಹಚ್ಕೊತೀನಿ ರೀ. ಓಕೆ, ಮತ್ತು ಮಾರ್ನಿಂಗ್ ಈ ಥರ ಮಾಡ್ಕೋಬೇಕು. ಅದಕ್ಕೆ ಇದನ್ನು ಮತ್ತೆ ಫ್ರೀಝರ್ ಒಳಗೆ ಇಟ್ಬಿಡ್ತೀನಿ. ಓಕೆ, ಈಗ ಇದರೊಳಗಿಂದ ಒಂದು ಕ್ಯೂಬ್ ತೆಗಿತೀನಿ. ಈಗ ಕೆಳಗೆ ಬಿಟ್ಟು ನೋಡ್ರಿ, ಅದು ಬ್ಯಾಬಿಡಿ ಪ್ರೈಸ್ ಮಾಡೋದು ನಾನು ಬೇರೆ ತಗೋ ಅದು ಇದ್ರೊಳಗೆ ಹಾಕ್ತೀನಿ. ಸೊ ಈಗ ನೋಡಿರಿ ಹಿಂಗೆ ಇರ್ತೈತಲ್ಲ, ಇದರ ಮೇಲೆ ಕಾಟನ್ ಹತ್ತಿ ಇರ್ತೈತಲ್ಲ, ಇದನ್ನು 2 ಮಾಡ್ಕೊಂಡೆ ನಾನು. ಇದ್ರ ಮೇಲೆ ಹಿಂಗೆ ಇಟ್ಕೊತೀನಿ. ಅದೇ ತಂಪು ಇರ್ತೈತಲ್ರಿ ಇದು, ಹಿಂಗೆ ಇಟ್ಕೊಂಡು ಕಣ್ಣಿಗೆ ಯಾವ ಥರ ಇಟ್ಕೊತೀನಿ ಅಂದರೆ, ಜಾಸ್ತಿ ನೀರು ತೊಗೊಳಂಗಿಲ್ಲ, ಪೂರ ಹಿಂಡ್ಕೋಬೇಕು. ಜಸ್ಟ್ ಇದು ನೀರು ಇದೇ ಅಷ್ಟೇ ಇರ್ಬೇಕು ರೀ, ಜಾಸ್ತಿ ನೀರು ಇರಬಾರ್ದು. ಕಣ್ಣಿಗೆ ಇಟ್ಕೋಬೇಕಂದ್ರೆ ಈ ಥರ ಹಿಂಗೆ ಇಟ್ಕೊಂಡು, ಇನ್ ಕೇಸ್ ನಿಮ್ಮ ನಿದ್ದೆ ಬಂತಂದ್ರೆ ಮಲ್ಕೊಂಬಿಡ್ರಿ. ನನಗಿಲ್ಲ, ಒಂದು 10-15 ನಿಮಿಷ ಇಟ್ಕೊಂಡು ಅದನ್ನು ಮತ್ತೆ ರಿಮೂವ್ ಮಾಡಿಟ್ಟು ಅಂದಮೇಲೆ ನಿದ್ದೆ ಬರ್ತೈತಿ. ಸೊ ಹಂಗೆ. ಓಕೆ ಫ್ರೆಂಡ್ಸ್, ಮಾರ್ನಿಂಗ್ ಸಿಗೋಣ, ಬಾಯ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಈಗ ಇದ್ದೀನಿ.
ಇಲ್ಲಿ ಸೌಂಡ್ ಕೇಳಿಸ್ತಿರ್ತದೆ ನನಗೆ. ಈಗ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮಾಡಿ ಆಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಮಾಡ್ತೀನಿ. ಸಿಗ್ತೀನಿ ಆಮೇಲೆ. ಗೈಸ್ ಈಗ ನೋಡ್ರಿ, ಇದು ಬಂದ್ಬಿಟ್ಟೈತಿ ಏನು ತೆಗ್ದು ಹೆಂಗೆ ತೆಗೆದು ಕಿಟಕಿ ತೆಗೆದ್ರೆ ಹೋಗ್ಬೋದು ಅದು. ಗೈಸ್ ಏಪ್ರಿಲ್ ಸಂಡೇ ಭಾಳಷ್ಟು ಮದುವೆ ಇದ್ವು, ಆದರೆ ನಾ ಯಾವುದೂ ಪ್ಲ್ಯಾನೇ ಮಾಡಿರಲಿಲ್ಲ ಹೋಗ್ಬೇಕಂತಂದು. ಆದರೆ ಮನೆ ಕಡೆ ಒಂದು ಮದುವೆ ಇತ್ತು, ಅವರು ಬಿಡಲಿಲ್ಲ, ಭಾಳ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರೆ. ಆ್ಯಂಡ್ ಅಲ್ಲಿ ಹೋದೆ, ಆಮೇಲೆ ಊಟ ಮಾಡಿದೆ ಮತ್ತು ಮನೆಗೆ ಬಂದೆ. ಭಾಳ ಶೆಕೆ ಇತ್ರಿಪ್ಪ, ಆ ಶೆಕೆಗೆ ಊಟನ ಹೋಗಲಿಲ್ಲ ನಮ್ಗೆ, ಅಷ್ಟು ಶೆಕೆ ಇತ್ತು. ಗಾಯ್ಸ್ ನಮ್ಮ ಈ ಕಡೆ ಮಳೆ ಬರತೈತಿ, ಮಳೆಗಾಲಲ್ಲ ಆದರೂ ಮಳೆ ಬರತೈತಿ. ಸೊ ಮದ್ವೆಗೆ ಹೋಗಿ ಮನೆಗೆ ಬಂದೆ ವಾಪಸ್. ಆಮೇಲೆ ಮತ್ತು ಎಲ್ಲ ಕೆಲಸ ಮಾಡಿದೆ. ಬಟ್ ಯಾವುದು ಕೆಲವೊಂದು ರೆಕಾರ್ಡ್ ಮಾಡ್ಕೋಬೇಕಂದ್ರೆ ಅದು ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕಂದ್ರೆ ನಂದು ಐಫೋನ್ ಸ್ಟೋರೇಜ್ ಫುಲ್ ಆಗ್ತಿಪ್ಪ, ಅದಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಇದ್ರೆ ಆಗಲ್ಲ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಂದು ಬ್ಲಾಗಲ್ಲಿ ಸಿಗ್ಬೇಕು. ಅಲ್ಲಿವರೆಗೆ ಆನ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.